ಓಕೆ ಅಪ್ಪು, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಮಾತಾಡಿದ್ವಿ, ಗುರುಕುಲದಾಯಿತು, ಸ್ನೇಹಿತರದಾಯಿತು, ಇನ್ನು ಬಾಕಿ ಉಳಿದಿರೋದು ಸಂಸಾರದ ವಿಷಯ ಮಾತಾಡೋಣ. ಶೋರ್. ಲವ್ ಅಲ್ಲಿ ಜಾರ್ ಬಿದ್ದಿದ್ದು ಯಾರು, ನೀವ ಅವರ? ನಾನೇ ಸರ್. ಈಗ ಶುರು ಆಯ್ತು ಸರ್. ಒಂದು ಕಾಮನ್ ಗೆಟ್ ಟುಗೆದರ್ ಅಲ್ಲಿ ಅಶ್ವಿನಿ ಮೀಟ್ ಮಾಡಿದೆ. ಸೊ ಮೀಟ್ ಮಾಡಿದಾಗ ಸ್ನೇಹ ಬೆಳೆದು, ವಿ ಆರ್ ಗುಡ್ ಫ್ರೆಂಡ್ಸ್. ಸಾಕಷ್ಟು ಸುಮಾರು ಒಂದು 6-7 ತಿಂಗಳು ನಾವು ಒಳ್ಳೆ ಸ್ನೇಹಿತರಾಗಿದ್ವಿ. ಅವಾಗ ಫೋನ್ ಮಾತಾಡ್ಕೊಂತ ಇದ್ವಿ. ಇನ್ನು ನೀವು ಸಿನಿಮಾಗೆ ಎಂಟರ್ ಆಗಿಲ್ಲ ಅವಾಗ? ಇಲ್ಲ ಇಲ್ಲ ಇಲ್ಲ, ಸಿನಿಮಾಗೆ ಬರೋ ಐಡಿಯಾನೂ ಇರಲಿಲ್ಲ. ಪ್ರಪಂಚಕ್ಕೆ ಗೊತ್ತಿರೋದು ಏನಂದ್ರೆ ಡಾಕ್ಟರ್ ರಾಜ್ಕುಮಾರ್, ಕ್ರಿಸ್ಟಿನ ಸಿಪಾಯಿ, ತುಂಬಾ ಸಾಫ್ಟ್ ಸ್ಪೋಕನು, ಬಹಳ ಡಿಸಿಪ್ಲಿನ್. ಇಂಥವ್ರ ಮುಂದೆ ಹೋಗಿ ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಅಂತ ನೀವು ಹೆಂಗೆ ಹೇಳಿದ್ರಿ? ಅವ್ರ ರಿಯಾಕ್ಷನ್ ಹೆಂಗಿತ್ತು? ಎಲ್ಲೋ ಒಂದ್ ಕಡೆ ವೈ ಯು ಎವರ್ ಸ್ಕೇರ್ಡ್ ಆಫ್ ಟೆಲ್ಲಿಂಗ್? ಐ ವಾಸ್ ಎಕ್ಸ್ಟ್ರೀಮ್ಲಿ ಸ್ಕೇರ್ಡ್. ನಮ್ಮ ತಂದೆಯವ್ರಿಗಿಂತ ಹೆಚ್ಚಾಗಿ ನಮ್ಮ ತಾಯಿ ಬಗ್ಗೆ ಸ್ವಲ್ಪ ಭಯ ಆಯ್ತು ಆ ಟೈಮಲ್ಲಿ. ತಂದೆಯವ್ರಿಗೆ ಡೈರೆಕ್ಟ್ ಫೋನ್ ಕೊಟ್ಬಿಟ್ಟೆ, ಅಪ್ಪಾಜಿ ನಾನು ಈ ಹುಡುಗಿನ ತುಂಬಾ ಇಷ್ಟಪಡ್ತೀನಿ, ನಿಮಗೆ ವಿಶ್ ಮಾಡ್ಬೇಕಂತ ಕೊಟ್ಟೆ. ಇಷ್ಟು ಸುಲಭವಾದ ಒಂದು ದಾರಿ ನಂಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತಿಲ್ಲ, ಏನೋ ಕೊಟ್ಟೆ, ಅವರು ವಿಶ್ ಮಾಡಿದ್ರು. ಆಮೇಲೆ ಅದು ನೋಡು ಪಾರ್ವತಿ ಏನೋ ಹಿಂಗೆ ಆಮೇಲೆ ಹಂಗೆ ಸೆಟ್ ಆಗುತ್ತೆ, ಏನು ತೊಂದರೆ ಆಗದೆ. ಅಂದ್ರೆ ನಿಮ್ಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಿದೆ ಅಂದ್ರೆ, ಇದಕ್ಕೆ ಮುಂಚೆನೆ ಅಪ್ಪಾಜಿ ಈ ವಿಷಯ ಗೊತ್ತಿತ್ತು, ಮನೆಯವ್ರು ಹೇಳಿದ್ರಂತೆ. ಹೌದು, ಅಪ್ಪಾಜಿ ಗೊತ್ತಿಲ್ಲದಾಗ ಅವ್ರು ಸುಮ್ಮನೆ ಇದಾರೆ, ಅವರೇ ಬಂದು ಹೇಳಿ, ಅಪ್ಪು ಬಂದು ಹೇಳಿ ಕಾಯ್ತಾ ಇದಾರೆ. ಇನ್ಫ್ಯಾಕ್ಟ್ ಅಪ್ಪಾಜಿ ಅಮ್ಮ ಹತ್ರ ಮಾತ್ರ ಹೇಳ್ತಿದ್ರು. ಅವ್ರು ಹೇಳಿದ್ರು ಏನೋ ಗುಸು ಮಾತಾಡ್ತಾನೆ ನನ್ನ ಫೋನಲ್ಲಿ, ಏನೋ ನಡೀತಾ ಇದೆ ಅನ್ಸುತ್ತೆ, ಸ್ವಲ್ಪ ಕಾದ್ ನೋಡೋಣ, ಆಮೇಲೆ ನಾನು ತಗೊಳ್ತೀನಿ ಅಂತ ಕರೆಕ್ಟ್ ನೀವು ಹೇಳ್ಬಿಟ್ಟಿದ್ದೀರಾ. ಸೊ ನೈಸ್, ವಂಡರ್ಫುಲ್ ವಂಡರ್ಫುಲ್. ಬಹಳ ಮುಖ್ಯವಾದ ವ್ಯಕ್ತಿ ಒಬ್ರು, ನನ್ನ ಫ್ರೆಂಡ್ ಒಬ್ರು. ಹಲೋ, ಈ ಧ್ವನಿ ನಿಮ್ಮೆಲ್ರಿಗೂ ಪರಿಚಯ ಇರುವಂತ ವ್ಯಕ್ತಿ. ಹಲೋ, ಓಯ್ ಹಾ ಶಿವ, ಅಪ್ಪು ಇದಾರೆ ನಮ್ಮ ಜೊತೆ. ಹಾಯ್ ಅಪ್ಪು. ಶಿವಣ್ಣ, ಹಾಯ್ ಶಿವಣ್ಣ. ಹಾಯ್, ಹೌ ಆರ್ ಯು? ಚೆನ್ನಾಗಿದ್ದೀನಿ ಶಿವಣ್ಣ. ವೀಕೆಂಡ್ ವಿತ್ ರಮೇಶ್ ಅವ್ರ ಜೊತೆಗೆ ಅವ್ರ ಶೋ ಅಲ್ಲಿ ಹೋಸ್ಟ್ ಆಗಿ ಬಂದಿದ್ದೀನಿ. ಸಾರಿ, ಗೆಸ್ಟ್ ಆಗಿ ಬಂದಿದ್ದೀನಿ ಶಿವಣ್ಣ. ಹೋಸ್ಟ್ ಆಗಿ ರಮೇಶ್ ಸರ್ ಇದ್ದಾರೆ. ಓಕೆ ಓಕೆ, ಗುಡ್ ಗುಡ್. ಶಿವ, ಒಂದು ಹೊಸ ಶೋ ಶುರು ಮಾಡಿದೀವಿ. ಓಕೆ ರಮೇಶ್. ಇದ್ರಲ್ಲಿ ಫಸ್ಟ್ ಗೆಸ್ಟ್, ಓಪನಿಂಗ್ ಗೆಸ್ಟೇ ಅಪ್ಪು. ಓ, ಸೋ ಸ್ವೀಟ್. ಸೊ ಏನ್ ಮಾಡ್ತಿದ್ವಿ ಅಂದ್ರೆ, ಅಪ್ಪು ಹುಟ್ಟಿದ್ರಿಂದ ಇಲ್ಲಿವರೆಗೂ ಇಲ್ಲಿ ಅವ್ರ ಲೈಫಲ್ಲಿ ಆಗಿರುವಂತ ತಿರುವುಗಳೇನು, ಯಾರು ಮೇಜರ್ ಕ್ಯಾರೆಕ್ಟರ್ಸ್ ಅವರೆಲ್ಲ ಇಲ್ಲಿ ಬಂದಿದ್ದಾರೆ ಈಗ. ಓ ಮೈ ಗಾಡ್, ಗುಡ್. ಈಗ ಅಪ್ಪುಗೆ ಪವರ್ ಸ್ಟಾರ್ ಅಂತ ಟೈಟಲ್ ಕೊಟ್ಟಿದ್ದೆ ನೀವು, ನೆನಪಿದ್ಯಾ? ಐ ಥಿಂಕ್ ಅಪ್ಪು ಶೂಟಿಂಗ್ ಟೈಮ್ನಲ್ಲಿ. ಅಪ್ಪು ಸಿನಿಮಾ ನೋಡಿದ್ಮೇಲೆ ಅಲ್ವಾ? ಅಪ್ಪು ಸಿನಿಮಾ ನೋಡಿದ್ಮೇಲೆ. ಅದಕ್ಕೆ ಮುಂಚೆ ಯಾಕೆ ಹೇಳ್ತೇನೆ ಅಂದ್ರೆ, ಅವ್ನಿಗೆ ಐ ಡೋಂಟ್ ನೋ ವೇರ್ ಹಿ ವಾಸ್ ಗೆಟಿಂಗ್ ದಟ್ ಪವರ್, ಯು ನೋ, ಎವ್ರಿಥಿಂಗ್ ವಾಟ್ ಎವರ್ ಇಟ್. ಸುಮ್ಮನೆ ಅವ್ನ ಮನೇಲಿ ಪ್ರಾಕ್ಟೀಸ್ ಮಾಡಿದ್ರು, ಹಿ ಯೂಸ್ ಟು ಡೂ ವಿತ್ ಸೋ ಮಚ್ ಇಂಟ್ರೆಸ್ಟ್. ಸೊ ಐ ಡೋಂಟ್ ನೋ ಹೌ ದಟ್ ಪವರ್ ಕೇಮ್ ಟು ಹಿಮ್. ಸೊ ಐ ಥಾಟ್ ವೆನ್ ಐ ಸಾ ಅಪ್ಪು ಫಿಲ್ಮ್ ನೋಡಿದ್ಮೇಲೆ ಪವರ್ ಇದೆ ಅವ್ನಿಗೆ ನಿಜವಾಗ್ಲೂ ಅಂದ್ಬಿಟ್ಟು, ಸೊ ಐ ಥಾಟ್ ವಿ ಶುಡ್ ಕಾಲ್ ಹಿಮ್ ಪವರ್ ಸ್ಟಾರ್. ಸೊ ಸ್ವೀಟ್. ಆಮೇಲೆ ಶಿವ, ಈಗ ತಾನೇ ಈ ಲವ್ ಸ್ಟೋರಿ ಬಗ್ಗೆ ಮಾತಾಡ್ತಾ ಇದ್ವಿ, ಅಶ್ವಿನಿ ಮತ್ತು ಅಪ್ಪು ಲವ್ ಸ್ಟೋರಿ ಬಗ್ಗೆ. ಅದು ನೀವೇ ನ್ಯೂಸ್ ಬ್ರೇಕ್ ಮಾಡಿದ್ದಂತಲ್ಲ ಅಪ್ಪಗೆ? ಅಂದ್ರೆ ನಾವ್ ಅಮ್ಮನ್ಗೆ ಹೇಳ್ದು, ಅಮ್ಮ ಹೇಳ್ದು, ಇನ್ನಪ್ಪ ನಾವೇನು ಮಾತಾಡ್ಲಪ್ಪ, ನಿಮ್ಮ ಅಪ್ಪನ್ ನೀವು ಮಾತಾಡಿ ಅಂದ್ರು. ಆಮೇಲೆ ಅಪ್ಪಾಜಿ ಹತ್ರ ಹೋಗಿ ಈ ತರ ಇದೆ ಅಪ್ಪಾಜಿ, ಈ ತರ ನೋಡಿ, ಅಯ್ಯೋ ಇಲ್ಲ ಕಂದ, ನಿಮ್ಗೆಲ್ಲ ಇಷ್ಟ ಆದ್ರೆ ಅವ್ನಿಗೆ ಇಷ್ಟ ಆದ್ರೆ ಯಾತಿಕಂದ ಮಾಡ್ಬಾರ್ದು. ತುಂಬಾ ಈಸಿ ಒಪ್ಕೊಂಡ್ಬಿಟ್ರಪ್ಪ? ಈಸಿ. ಅಯ್ಯೋ ಪಾಪ, ಈ ವಾಸ್ ಸೋ ಸ್ವೀಟ್. ಐ ಥಿಂಕ್ ಆತರ ಫಾದರ್ ಪಡೆಯಕ್ ನಾವ್ ಎಷ್ಟು ಜನ್ಮ ಪುಣ್ಯ ಮಾಡಿದ್ವು. ಐ ಥಿಂಕ್ ನಮ್ಮ ವಿ ಆರ್ ಆಲ್ ಬ್ಲೆಸ್ಡ್ ಟು ಬಿ ಬಾರ್ನ್ ವಿತ್ ಹಿಮ್. ಅಪ್ಪು, ನೀವೇನೇ ಹೇಳಿದೆ ಶಿವಗೆ? ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. No problem. All the best, Appu. All the best. Thank you, Shiva. All the best. Thank you. Thank you. Bye. Okay, thank you, Shiva. Thank you. ನನಗೆ ಶಿವಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ, ಅವರ ಡಾನ್ಸಿಂಗ್ ಸ್ಕಿಲ್ಸ್, ಆಫ್ ಕೋರ್ಸ್ ಫೈಟಿಂಗ್ ಸ್ಕಿಲ್ಸ್, ಆಲ್ ದಟ್ ವಾಸ್ ಫೈನ್. ಅದನ್ನ ಒಂದು ಫಸ್ಟ್ 4-5 ಇಯರ್ಸ್ ಎಂಜಾಯ್ ಮಾಡಿದ್ವಿ. ಶಿವಣ್ಣ ಅವ್ರು ಚೆನ್ನಾಗಿ ಡಾನ್ಸ್ ಮಾಡೋರು, ಅದ್ಭುತವಾಗಿ ಆಕ್ಟ್ ಮಾಡೋರು, ಆಲ್ ದಟ್ ವಾಸ್ ಫೈನ್. ಬಟ್ ವರ್ಷದ ಸಕ್ಸಸ್ ಇರ್ಬೋದು, ಹ್ಯಾಟ್ರಿಕ್ ಸಕ್ಸಸ್ ಇರ್ಬೋದು, 100 ಫಿಲ್ಮ್ ಸಕ್ಸಸ್ ಇರ್ಬೋದು, ಇಸ್ ಸೋ ಹ್ಯೂಜ್ ದಟ್ ಹೀಸ್ ಮಚ್ ಬಿಗರ್ ದನ್ ಎನಿ ಸಕ್ಸಸ್. ಅಂದ್ರೆ ಯಾವುದೇ ಒಂದು ಸಕ್ಸಸ್ಗಿಂತ ತುಂಬಾ ದೊಡ್ಡದಾಗಿ ಬೆಳೆದಿದ್ದಾರೆ. ಬಟ್ ಆದ್ರೂ ಕೂಡ ಶಿವಣ್ಣ ಅವರದ ಹೊಸ ಸಿನಿಮಾ ಫಸ್ಟ್ ಟೇಕ್ ಶುರು ಆದಾಗ, ಮೊದಲನೇ ಸಿನಿಮಾ ಆನಂದಲ್ಲಿ ಏನ್ ಹುಮ್ಮಸ್ಸುತ್ತೆ, ಈಗವರೆಗೂ ಅದೇ ಹುಮ್ಮಸ್ ಇರುತ್ತೆ ಸರ್. ಅಬ್ಸಲ್ಯೂಟ್ಲಿ, ಅವ್ರು ಹಾಗೆ ಇದ್ದಾರೆ ಎಲ್ಲ ಕಡೆ. ಶಿವಣ್ಣ ಅವ್ರು ಇರ್ಬೋದು, ರಾಘಣ್ಣ ಅವ್ರು ಇರ್ಬೋದು, ನನ್ನ ಇಬ್ಬರು ಬ್ರದರ್ಸ್ ದೇ ಬಿನ್ ಅ ಗ್ರೇಟ್ ಸಪೋರ್ಟ್. ನನಗೆ ಇನ್ಫ್ಯಾಕ್ಟ್ ಲೈಫಲ್ಲಿ ಕೆಟ್ಟ ಸಿನಿಮಾ ಮಾಡಿದ್ರು ಇಬ್ಬರೇ ಅಪ್ರಿಷಿಯೇಟ್ ಮಾಡೋದನ್ನ, ಸೂಪರ್ ಅಂತಾರೆ. ಅದು ನನ್ನ ಬ್ರದರ್ಸ್. ಎನಿವೆ, ಶಿವ ಹತ್ರ ಮಾತಾಡಾಯ್ತು, ಇನ್ನು ರಾಘವ್ ಹತ್ರ ನಾವು ಮಾತಾಡಬೇಕು. ಐ ಥಿಂಕ್ ಇಸ್ ಆಲ್ಮೋಸ್ಟ್ ಅ ಫಾದರ್ ಫಿಗರ್ ಟು ಯು ಆಫ್ ಲೇಟ್ ಅಲ್ಲ? 100%. ರಾಘಣ್ಣ ಅವರು ಒಂದು ರೀತಿಯಲ್ಲಿ ನನಗೆ ಬೆನ್ನೆಲ್ ಬಂತನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಮೊದಲನೇ ಸಿನಿಮಾ ಇಂದ ಹಿಡಿದು ಈಗವರೆಗೂ ನನ್ನ ಕಥೆಗಳು ನನ್ನ ಜೊತೆ ಕೇಳ್ಕೊಂಡು, ಒಂದು ಫ್ಯಾಮಿಲಿಗೆ ಒಂದು ಸಪೋರ್ಟ್ ಆಗಿ ನಿಂತು, ಇನ್ಫ್ಯಾಕ್ಟ್ ನಮಗೊಂದು ಮರೆಯಲಾರದಂತ ಒಂದು ಘಟನೆ ಆಯ್ತು ಹೋದ ವರ್ಷ. ಈಗ ಇಸ್ ಓವರ್ಕಮಿಂಗ್. ಆರೋಗ್ಯ ಹೇಗಿದೆ ಈಗ? ಈಗ ತುಂಬಾ ಚೆನ್ನಾಗಿದ್ದಾರೆ, 70 to 80% ರಿಕವರ್ ಆಗಿದ್ದಾರೆ. ಅಂಡ್ ವಿಲ್ ಬಿಕಮ್ ಫ್ಯಾಂಟಾಸ್ಟಿಕ್. ವೆರಿ ಗುಡ್, ವೆರಿ ಮೂವಿಂಗ್ ಟು ಮೀ. ಇಟ್ ವಾಸ್. ಆ ಸಿಚುವೇಶನ್ ಆ ಥರ ಇತ್ತು. ಹೇಳಿದ ಪಾಯಿಂಟ್ ಅದ್ರಲ್ಲಿ ಹೇಳ್ತಿತ್ತು ಅಂದ್ರೆ, ಒಂದ್ ಕಡೆ
ನೀವು ಬಹಳ ಪ್ರೀತಿಸುವಂಥ ವ್ಯಕ್ತಿ, ಅವ್ರ ಆರೋಗ್ಯ ಸರಿ ಇಲ್ಲ, ಇನ್ನೊಂದು ಕಡೆ ನೀವು ಶೂಟಿಂಗ್ ಹೋಗಲೇಬೇಕು, ಕರ್ತವ್ಯ ಕರೀತಾ ಇದೆ, ಅಂಥ ಕ್ಷಣದಲ್ಲಿ ಹೌ ವಾಸ್ ಯುವರ್ ಮೈಂಡ್ ಸೆಟ್? ಹೇಗೆ ಅದು ಮ್ಯಾನೇಜ್ ಮಾಡಿದ್ರಿ? ತುಂಬಾ ಕನ್ಫ್ಯೂಸ್ ಆಗಿತ್ತು. ಬಟ್ ಬೈ ಗಾಡ್ಸ್ ಗ್ರೇಸ್ ನನ್ನ ಮಕ್ಕಳು, ನನ್ನ ಹೆಂಡತಿ ನನ್ನ ಜೊತೆನೇ ಇದ್ರಲ್ಲ ಅವಾಗ. ಶಿವಣ್ಣ ಅವರು ನನ್ನ ಕನ್ವಿನ್ಸ್ ಮಾಡಿ ಹೇಳಿದ್ದು, ಏನು ತೊಂದರೆ ಇರಲಿಲ್ಲ, ಏನಾಗಿದೆ ಅದಾಗಿದೆ, ಅದು ಟ್ರೀಟ್ಮೆಂಟ್ ಆಗುತ್ತೆ, ನೀನು ಬಂದ್ರು ಇಲ್ಲಿ ಎಟ್ ಪ್ರೆಸೆಂಟ್ ಏನು ಸುಖ ಇಲ್ಲ. ಶಿವಣ್ಣ ಜೊತೆಗಿದ್ರ ಪ್ರಾಬ್ಲಮ್ ಇಲ್ಲ. ಶಿವಣ್ಣ ವಾಸ್ ದೇ ಥ್ರೂ ಔಟ್. ಸೊ ಅವ್ರೇನಂದ್ರು, ನಿನ್ ಕೆಲಸ ಏನನ್ನೋದಿದೆ ಅದನ್ನ ಮುಗಿಸ್ಕೊಂಬಂದ್ರು, ಪರವಾಗಿಲ್ಲ. ಸೊ ಐ ಹ್ಯಾಡ್ ಟು ಟೇಕ್ ಇಟ್ ಅಪ್. ಒಂದು 2 ದಿನ ನೋವಾಯ್ತು, ಬಟ್ ಲೇಟರ್ ಆನ್ ಐ ಹ್ಯಾಡ್ ಟು ಗೆಟ್ ಯೂಸ್ ಟು ಇಟ್. ಅಂದ್ರೆ ನಮ್ಮ ಇಡೀ ಕುಟುಂಬ, ಅದಕ್ಕೆ ತುಂಬ ಕುಟುಂಬ ಅಂತ ಹೇಳ್ತಾರೆ. ಅಂದ್ರೆ ಮನೆಯವರು, ತಮ್ಮವರು, ನಮ್ಮವರು ಅನ್ನೋದು ಎಷ್ಟು ಮುಖ್ಯ ಅಂದ್ರೆ ಎಲ್ಲರೂ ಇದ್ರು ಅಲ್ಲಿ. ಇಂಡಸ್ಟ್ರಿನಿಂದ ನೀವೆಲ್ಲರೂ ಬಂದ್ರಿ. ಒಂದು ಪ್ರೀತಿ ವಿಶ್ವಾಸದಿಂದನೇ ಏನಾದ್ರೂ ಒಂದು ಗೆಲ್ಲೋಕೆ ಸಾಧ್ಯ, ಒಂದು ಅಚೀವ್ ಮಾಡೋಕೆ ಸಾಧ್ಯ ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್ ನಮಗೆ. ಖಂಡಿತ ಪ್ರೀತಿ, ಅವರ ವಿಲ್ ಪವರ್ ಎರಡು ಸೇರಿ. ಓಕೆ ರಾಘಣ್ಣ, ಆದಷ್ಟು ಬೇಗ ಆರೋಗ್ಯ ಫುಲ್ಲ ಚೇತರಿಸ್ಕೊಳ್ಳಿ, ನಾವೆಲ್ಲರೂ ವಿಶ್ ಮಾಡೋಣ. ಪ್ರೀತಿಯ ಚಪ್ಪಾಳೆ ಫಾರ್ ರಾಘು. ಥ್ಯಾಂಕ್ ಯು ಸೋ ಮಚ್. ಈಗ ರಾಜ್ ಕುಟುಂಬ ಅಂದರೆ ಎಷ್ಟೊಂದು ಜಾಯಿಂಟ್ ಫ್ಯಾಮಿಲೀಸ್ಗೆ ಮಾದರಿ. ನೀವು ಆ್ಯಕ್ಚುಲಿ ಮಾದರಿ ಆಗುವಂಥ ಒಬ್ಬ ತಂದೆ, ತಾಯಿ, ಈ 3 ಮಕ್ಕಳು, ಪ್ರೀತಿ ನೋಡೋಂಥ ಸೊಸೆಂದರು, ಈ ಥರ ಕಸಿನ್ಸು, ಗುರುಗಳು, ಮುದ್ದಾದ ಮಕ್ಕಳು. ಇಟ್ಸ್ ಅ ಕಂಪ್ಲೀಟ್ ಫ್ಯಾಮಿಲಿ. ಸ್ಕಾಟ್ ಕಸಿನ್ಸ್, ನೆವ್ಯೂಸ್, ಅಂಕಲ್ಸ್ ಇವರೆಲ್ಲದವರೆ ಡಾಕ್ಟರ್ ರಾಜ್ಕುಮಾರ್. ಖಂಡಿತ. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ, ಅಪ್ಪನ ಬಗ್ಗೆ, ಅಪ್ಪನ ಫೀಲಿಂಗ್ಸ್ ಏನು ಸರ್? ಫೀಲಿಂಗ್ಸ್ ಅಂದರೆ ನಾನು ಹೇಳ್ದಂಗೆ, ನನಗೆ ಇವತ್ತವರೆಗೂ ನನ್ನ ತಂದೆಯವರು ವೈಯಕ್ತಿಕವಾಗಿ ಕಾಣದೇ ಇರ್ಬೋದು, ಬಟ್ ಹೀ ಈಸ್ ದೇರ್ ಇನ್ ಮೈ ಹಾರ್ಟ್ ಥ್ರೂ ಔಟ್ ದ ಟೈಮ್. ಕೆಲವಾರು ವಿಷಯಗಳನ್ನ ಹೇಳ್ತಾ ಹೋದ್ರೆ ಅದ್ರ ಬಗ್ಗೆ ಬುಕ್ಕೇ ಬರೆದ್ಬಿಟ್ಟೆ, ಪರ್ಸನ್ ಬಿಹೈಂಡ್ ದ ಪರ್ಸನಾಲಿಟಿ ಅಂತ ಹೇಳಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದ್ರೆ, ನಿಮಗೆ ರಾಜ್ಕುಮಾರ್ ಅವ್ರ ಬಗ್ಗೆ ಗೊತ್ತಾಗಬೇಕು ಅಂದರೆ ರಾಜ್ಕುಮಾರ್ ಅವ್ರ ಜೊತೆಗೆ ಒಂದು 10 ನಿಮಿಷ ಟೈಮ್ ಕಳೆದ್ರೆ ಸರ್, ರಾಜ್ಕುಮಾರ್ ಏನಂತ ಗೊತ್ತಾಗ್ಬಿಡ್ತಾರೆ ಅಂತ ಹೇಳ್ತೀನಿ. ಅವ್ರ ಜೊತೆ ನಾನು ಐ ಹ್ಯಾವ್ ಸ್ಪೆಂಟ್ 32 years ಆಫ್ ಮೈ ಲೈಫ್. ನಾನು ಧನ್ಯ, ಐ ಆಮ್ ಬ್ಲೆಸ್ಡ್. ನಾನು ಎಷ್ಟೋ ಸಲ ನಿಮ್ಮನ್ನ ಭೇಟಿಯಾಗಿದ್ದಾನೆ. ಇಫ್ ಐ ಥಿಂಕ್ ಅಬೌಟ್ ಇಟ್, ಲಾಸ್ಟ್ 1.5 years ನಿಮ್ಮ ನಾನು ಮ್ಯಾಕ್ಸಿಮಮ್ ಮೀಟ್ ಮಾಡಿದ್ದು ಆ ಪ್ರಸಾದ್ ಲ್ಯಾಬ್ ಕಾಲ್. ನೀವು ಕಾರಲ್ಲಿ ಹಿಡಿದು ಅಣ್ಣವ್ರು ಇದಕ್ಕೆ ಹೋಗ್ತಾ ಇರ್ತೀರಿ. ಎಷ್ಟು ಸಲ ಹೋಗ್ತೀರಿ ಅಲ್ಲಿ? ನಾನು ಎಷ್ಟು ಸಲ ನಿಮ್ಮಲ್ಲಿ ಮೀಟ್ ಮಾಡಿದ್ದೀನಿ ಅಂದರೆ ಆಲ್ಮೋಸ್ಟ್ ನನಗೇನಂದ್ರೆ ನಾನು 4 ಸಲ ನಿಮ್ಮಲ್ಲಿ ನೋಡಿದ್ದೀನಿ. ಯು ಕೀಪ್ ಆನ್ ಕಮಿಂಗ್ ದರ್. ಅಲ್ಲಿ ಬರ್ತೀರಿ, ನೀವು ಕಾರ್ ಪಾರ್ಕ್ ಮಾಡ್ತೀರಿ, ನೀವು ಪಾಡಿಗೆ ಹೋಗ್ತೀರಿ, ಅಪ್ಪನ ಜಾಕ್ ಹೋಗ್ತೀರಿ, ಅಲ್ಲಿ ಕಾಲ ಕಳೀತೀರಿ, ಬರ್ತಾರೆ ಆ ಪುಣ್ಯ ಭೂಮಿಗೆ. ಅಟ್ಲೀಸ್ಟ್ ನಾನು ವಾರದಲ್ಲಿ ಒಂದು 5 ಸರಿ ಆದರೂ ಹೋಗ್ತೀನಿ. ಆ್ಯಂಡ್ ಜನರಲಿ ನಾನು ಹೋಗೋ ಟೈಮಲ್ಲಿ ಯಾರು ಇಲ್ಲದೇ ಇದ್ರೆ ನನಗೊಂದು ಸ್ವಲ್ಪ ಖುಷಿ ಆಗುತ್ತೆ. ಅಂದರೆ ಹೋಗಲ್ಲೇ ನಾನು ನೋಡಿಗೆ ಬೇಡಲ್ಲ, ಪ್ರೇ ಮಾಡಲ್ಲ, ಒಂದು ವಿಸಿಟ್ ನನಗೊಂದು ಆನಂದ. ಇವತ್ತೇನೋ ಆಗಿದೆ ಪೂಜೆ, ಅಲ್ಲಿ ಬಂದಿದ್ದೀನಿ ಅಷ್ಟೇ. ಹೌದು ಹೇಳ್ತೀರಲ್ಲಿ ನನ್ನ ಮನಸ್ಸಲ್ಲಿ ಹೇಳ್ತೀನಿ. ನನಗೆ ಅದನ್ನು ಫ್ರಾಂಕಾಗಿ ಹೇಳಬೇಕು ಅಂದರೆ, ಕೆಲವು ಸಲ ಅದನ್ನು ಕ್ಯಾಮ್ರಾದ ಮೂಲಕನೋ ಇಲ್ಲ ಫೋಟೋ ಮೂಲಕನೋ ಅದನ್ನು ತೋರಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಯಾಕಂದರೆ ನನಗೆ ಆ ಜಾಗ ಒಂದು ಸ್ವಲ್ಪ ಸಿಗುತ್ತೆ. ಎಕ್ಸಾಕ್ಟ್ಲಿ, ನಿಮ್ಮ ಸಿಗುತ್ತೆ ಅಷ್ಟೇ. ಹೌದು.